ನಮಸ್ಕಾರ. ಕೊರೋನಾ ಸೋಂಕಿನ ಬಗ್ಗೆ ಕಳೆದ ಕೆಲವು ದಿನಗಳಿಂದ ರಾಜ್ಯಾದ್ಯಂತ ಒಂದಷ್ಟು ಸುದ್ದಿಗಳು ಪ್ರಸಾರ ಆಗ್ತಾ ಇದೆ. ನಾನು ಮಾತು ಪ್ರಾರಂಭ ಆಗೋದಕ್ಕಿಂತ ಮೊದಲು ಎಲ್ಲರಲ್ಲೂ ಕೈ ಮುಗಿದು ಮನವಿ ಮಾಡೋವಂಥದ್ದು, ದಯವಿಟ್ಟು ವದಂತಿಗಳನ್ನು ನಂಬಬೇಡಿ. ಜಾಲತಾಣಗಳಲ್ಲಿ ಬರುವಂಥ ಎಲ್ಲ ಸುದ್ದಿಗಳು ನೈಜವಾಗಿರುವುದಿಲ್ಲ. ದಯಮಾಡಿ ನೈಜತೆಯನ್ನು ತಾವು ಪರಾಮರ್ಶೆ ಮಾಡಿ ಆನಂತರ ಅದನ್ನು ಮುಂದಕ್ಕೆ ನೀವು ಫಾರ್ವರ್ಡ್ ಮಾಡಿ ಅಂತ ನಾನು ಕೋರಿಕೊಳ್ತೇನೆ. ಸದ್ಯದ ಮಟ್ಟಿಗೆ ಯಾವುದೇ ಆತಂಕಕಾರಿಯಾದ ಪರಿಸ್ಥಿತಿ ಈಗ ನಮ್ಮ ಜಿಲ್ಲೆಯಲ್ಲೂ ಇಲ್ಲ, ಹಾಗೂ ಇಡೀ ರಾಜ್ಯದಲ್ಲಿ ಕೂಡ ಎಲ್ಲೂ ಕೂಡ ಕೋವಿಡ್ ಸೋಂಕಿನ ಬಗ್ಗೆ ಇಲ್ಲ. ಯಾರೂ ಕೂಡ ಆತಂಕವನ್ನು ಪಡೋದು ಬೇಡ. ಆತ ಪರಿಸ್ಥಿತಿ ಖಂಡಿತವಾಗಲೂ ಇಲ್ಲ. ಇದು ಕೋವಿಡ್ ಸೋಂಕು ಒಂದು ಈಗ ಉಳಿದ ಎಲ್ಲ ಕಾಯಿಲೆಗಳ ರೀತಿಯೇ ತಾನೇ ಆಗುವಂಥ ಸಾಧ್ಯತೆ ಎಲ್ಲ ಈಗಾಗಲೇ 5 ವರ್ಷ ಆಗಿರೋದ್ರಿಂದ ಉಳಿದ ಎಲ್ಲ ಸೋಂಕುಗಳಂತೆ ಇದು ಒಂದು ಸರ್ವೇಸಾಮಾನ್ಯವಾದ ಸೋಂಕಾಗಿದ್ದು, ರೋಗಾಣು ಕೂಡ ಅತ್ಯಂತ ದುರ್ಬಲವಾಗಿ ಇರುವಂತೆ ಎಲ್ಲ ಕಡೆ ಸಂಶೋಧನೆ ಮೂಲಕ ತಿಳಿದು ಬರ್ತಾ ಇದೆ. ಹಾಗಾಗಿ ಸೋಂಕು ಆದರೂ ಕೂಡ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ಈಗ ILI ಅಂತ ಹೇಳ್ತೀವಿ, ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್. ಇದರಲ್ಲಿ ಏನಾಗುತ್ತೆ, ಜ್ವರ, ಮೈಕೈ ನೋವು, ತಲೆನೋವು, ಗಂಟಲು ಕೆರೆತ, ಗಂಟಲು ನೋವು, ಸ್ವಲ್ಪ ಕೆಮ್ಮು ಮತ್ತು ಜಾಸ್ತಿ ಆದರೆ ಉಸಿರಾಟದ ಸಮಸ್ಯೆ ಆಗ್ಬೋದು. ಇಷ್ಟೇ ರೋಗ ಲಕ್ಷಣಗಳು. ಇದು ಎಲ್ರಿಗೂ ಗೊತ್ತಿರೋವಂಥ ವಿಷಯ. ಈಗ ಬಂದಿರೋ ಸರ್ಕಾರದ ಸೂಚನೆಯಂತೆ ಈಗೇನೆಂದರೆ ಎಲ್ಲರಿಗೂ ಪರೀಕ್ಷೆ ಮಾಡುವ ಅಗತ್ಯತೆ ಇಲ್ಲ. ಈಗ ನಾವು ಪರೀಕ್ಷೆ ಮಾಡ್ತಿರುವಂಥದ್ದು ಕೇವಲ ಸಾರಿ ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್, ಅಂದರೆ ತೀವ್ರ ಉಸಿರಾಟದ ತೊಂದರೆ ಇದ್ದವರಿಗೆ ಮಾತ್ರ ಮಾಡಬೇಕು. ಹಾಗೂ ILI ಅಂತ ಆಗಲಿ ಏನು ಹೇಳಿದೆ, ಅದರಲ್ಲಿ 5% ILI ಸೋಂಕಿತರನ್ನು ನಾವು ಪರೀಕ್ಷೆ ಮಾಡಬೇಕಾಗತ್ತೆ. ಈ ಸಾರಿ ಕೇಸ್ ಏನು ಟೆಸ್ಟ್ ಮಾಡ್ತೀವಿ, ಪಾಸಿಟಿವ್ ಬಂದರೆ ಅಂಥವ್ರನ್ನ ಜಿನೋಮಿಕ್ ಸೀಕ್ವೆನ್ಸಿಂಗ್ ಕೂಡ ಕಡ್ಡಾಯ ಮಾಡಬೇಕಂತ ಹೇಳಿದ್ದಾರೆ. ಎಲ್ಲರ ಮಾಹಿತಿಗೆ ಇಡೀ ಪರೀಕ್ಷೆಯನ್ನು ಜಿಲ್ಲಾ ವೆನ್ಲಾಕ್ ಸರ್ಕಾರಿ ಪ್ರಯೋಗಾಲಯದಲ್ಲಿ ಮಾತ್ರ ಮಾಡೋದಕ್ಕೆ ಅವಕಾಶ ಇದೆ. ಖಾಸಗಿ ಸಂಸ್ಥೆಗಳಿಗೆ ನಾವು ಈಗಾಗಲೇ ಅವರಿಗೆ ಸಭೆಯನ್ನು ಕರೆದು ಅವರಿಗೆ ನಾವು ಮಾಹಿತಿಯನ್ನು ನೀಡಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಅಲ್ಲಿ ಖಾಸಗಿ ಆಸ್ಪತ್ರೆಯವರಾಗಲಿ ವೈದ್ಯಕೀಯ ಕಾಲೇಜುಗಳಲ್ಲಿ ಯಾರೂ ಕೂಡ ಅವರು ಪರೀಕ್ಷೆಯನ್ನು ಮಾಡುವಂತಿಲ್ಲ. ಎಲ್ಲ ಮಾದರಿಗಳನ್ನು ಸಂಗ್ರಹಿಸಿ ನಮ್ಮ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಪ್ರಯೋಗಾಲಯಕ್ಕೆ ತಂದರೆ ಅಲ್ಲಿಯೇ ಮಾಡಿದ್ವಿ. ಇವತ್ತಿಂದ ನಾವು ಪರೀಕ್ಷೆ ಕೂಡ ಪ್ರಾರಂಭ ಮಾಡಿದ್ದೀವಿ. ಇದುವರೆಗೆ 3 ಮಂದಿ ಸೋಂಕಿತರಿದ್ದು, ಎಲ್ಲರೂ ಒಬ್ಬರು ಆಸ್ಪತ್ರೆಯಲ್ಲಿದ್ದರು, ಇನ್ನಿಬ್ಬರು ಮನೆಯಲ್ಲಿದ್ದರು. 3 ಜನ ಕೂಡ ಗುಣಮುಖರಾಗಿ ನಾವು ಅವ್ರನ್ನ ಡಿಸ್ಚಾರ್ಜ್ ತೋರಿಸಿದ್ದೀವಿ. ಇದರ ಜೊತೆಗೆ ಭಾಳ ಪ್ರಮುಖವಾಗಿ ಎಲ್ಲಿಯೂ ಕೂಡ ನಿರ್ದಿಷ್ಟವಾದ ಸೂಚನೆಗಳು ಸರ್ಕಾರದ ಮಟ್ಟದಿಂದ ಮಾಸ್ಕ್ ಹಾಕೋದಾಗಲಿ ಇದೇ ವಿಷಯಗಳಿಗಾಗಲಿ ಬಂದಿರೋಲ್ಲ. ಆದರೂ ಅರಿವು ಮೂಡಿಸಿಕೊಂಡು ಎಲ್ಲರೂ ಕೂಡ ಗುಂಪು ಕೂಡದಂತೆ, ಎಲ್ಲಿ ಜನಜಂಗುಳಿಯಲ್ಲಿ ಇರದಂತೆ, ಮಾಸ್ಕನ್ನು ಸ್ವಯಂ ಪ್ರೇರಿತವಾಗಿ ಹಾಕ್ಕೊಳ್ಳುವಂತೆ, ಹಾಗೂ ಕೈ ಮತ್ತು ಬಾಯಿಯನ್ನು ಆವಾಗವಾಗ ತೊಳೆಯೋದೇ ರೀತಿ, ಹಾಗೂ ಕೆಮ್ಮು ಮತ್ತು ಸೀನು ಇದ್ದಾಗ ಅದನ್ನು ಯಾವ ರೀತಿ ನಾವು ಬೇರೆಯವರಿಗೆ ಹರಡದಂತೆ ಮೂಗು ಬಾಯಿ ಮುಚ್ಕೊಂಡು ಕೆಮ್ಮುವಂಥದ್ದಾಗಿರ್ಬೋದು, ಕರವಸ್ತ್ರ ಇಟ್ಕೊಂಡು ಕೆಮ್ಮುವಂಥದ್ದಾಗಿರ್ಬೋದು, ಸ್ಯಾನಿಟೈಸರ್ ಬಳಸುವಂಥದ್ದು, ಹಾಗೂ ಅಂತರವನ್ನು ಕಾಪಾಡಿಕೊಳ್ಳುವಂಥ ಎಲ್ಲ ವಿಷಯಗಳನ್ನು ತಾವು ದಯವಿಟ್ಟು ಇದನ್ನು ಪಾಲಿಸಬೇಕಂತ ನಾನು ಕೋರ್ಕೊಳ್ತಿದ್ದೇನೆ. ಹಾಗೂ ಯಾರಿಗೇ ಆದರೂ ನಿಮಗೆ ಅಗತ್ಯ ಅನಿಸಿದರೆ, ಯಾರಿಗೆ ಉಸಿರಾಟ ತೊಂದರೆ ಇದೆ ಅಂತಂದರೆ ಕೂಡಲೇ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ಭೇಟಿ ಕೊಡಿ. ಅಲ್ಲಿ ಹಾಗೂ 174 ಜಂಬೋ ಆಕ್ಸಿಜನ್ ಸಿಲಿಂಡರ್ ಇದ್ದಾವೆ, 95 ICU ಬೆಡ್ಗಳಿದ್ದಾವೆ. ವೆಂಟಿಲೇಟರ್ಗಳು 79 ವೆಂಟಿಲೇಟರ್ಗಳು, 95 ICU ಫಂಕ್ಷನಲ್ ಬೆಡ್ಸ್ 95 ಇದೆ. ವೆಂಟಿಲೇಟರ್ಗಳು 112ರಲ್ಲಿ 79 ಫಂಕ್ಷನಲ್ ಇದೆ. ನೆಬುಲೈಸರ್ 40 ಇದೆ. PPE ಕಿಟ್ 1240 ಇದೆ. ಟ್ರಿಪಲ್ ಲೇಯರ್ ಮಾಸ್ಕು 56,342 ಇದೆ. ಸ್ಯಾನಿಟೈಸರ್ 4,853 ಇದೆ. ಹಾಗೂ ನಮ್ಮಲ್ಲಿ ಟೆಸ್ಟಿಂಗ್ ಕಿಟ್ಟು VTM ಕಿಟ್ಟು 10,440 ಇತ್ತು. ಇದರಲ್ಲಿ 5,000 ಹಾಸನಕ್ಕೆ ಕೊಟ್ಟಿದ್ವಿ. ಉಳಿದಿದ್ದನ್ನು ನಾವೇನು ಮಾಡಿದ್ವಿ, ವೆನ್ಲಾಕಲ್ಲಿ ಇಟ್ಟಿದ್ವಿ. ಮತ್ತು ತುರ್ತು ಸಂದರ್ಭಕ್ಕೆ ಮಾದರಿ ಸಂಗ್ರಹಿಸೋದಕ್ಕೆ ನಾವು ತಾಲೂಕು ಆಸ್ಪತ್ರೆಗಳಿಗೆ ನಾವು ಕಳಿಸ್ತಾ ಇದ್ದೀವಿ. ನಾಳೆ ಮಾಡಿಬಿಟ್ಟು ಒಂಚೂರು ಹಾಕಿ, ಯಾಕೆಂದರೆ ಬೇರೆ ಎಲ್ಲೂ ಕೂಡ ಮಾಡೋಂಗಿಲ್ಲ. ಏನಾಗುತ್ತೆ ಅಂದರೆ ಸುಮ್ಮನೆ ಟೆಸ್ಟ್ ಮಾಡೋವಂಥದ್ದು ಮತ್ತು ಅದು ಗೊಂದಲಗಳಾಗುವಂಥದ್ದು. ಇವೆಲ್ಲ ಬೇಡ ಅಂತೇಳಿ ರಾಜ್ಯ ಮಟ್ಟದಿಂದಲೇ ಮಾನ್ಯ ಆಯುಕ್ತರು ಸ್ಟ್ರಿಕ್ಟಾಗಿ ಹೇಳಿರೋದ್ರಿಂದ ವೆನ್ಲಾಕ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಮಾತ್ರ ಟೆಸ್ಟು ಸ್ಯಾಂಪಲ್ಗಳು ಅವ್ರು ನಮಗೆ ಕೊಡಬೇಕು. ನಾವು ಬ್ಲಡ್ ಅಲ್ಲ, ಥ್ರೋಟ್ ಸ್ವ್ಯಾಬ್, ಥ್ರೋಟ್ ಮತ್ತು ನೇಸಲ್ ಸ್ವ್ಯಾಬ್ ನಮಗೆ ಕೊಡ್ತಾರೆ. ಅದಕ್ಕೆ ಅವರಿಗೆ ಮೊನ್ನೆ ನಾನು ಕಳೆದ ವಾರನೇ ಅವರಿಗೆಲ್ಲ ಮೆಡಿಕಲ್ ಕಾಲೇಜುಗಳಿಗೆ ಮತ್ತು ಕೆಲವು ಮೇಜರ್ ಹಾಸ್ಪಿಟಲ್ ನಮ್ಮಲ್ಲಿ